ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಎಸ್ಎಸ್ ಸಮವಸ್ತ್ರದ ಹೆಸರಲ್ಲಿ ಕಾಂಗ್ರೆಸ್ ಬಿಜೆಪಿ ಕೆಸರಾಟ ನಡೆಸ್ತಾ ಇವೆ. ಆರ್ಎಸ್ಎಸ್ ಕಳೆದ 75 ವರ್ಷಗಳಿಂದ ಜನಸೇವೆ ಮಾಡ್ತಾ ಇದೆ. ಇಂತಹ ಸಂಘಟನೆ ಬಗ್ಗೆ ಸಿದ್ದರಾಮಯ್ಯ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಒಂದು ಕಳೆದ 75 ವರ್ಷದಿಂದ ದೇಶಭಕ್ತಿ ಮತ್ತು ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಹಲವಾರು ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಅನಾಹುತಗಳಾದಾಗ ಜನರನ್ನ ಸಂಕಷ್ಟದಲ್ಲಿದ್ದಾಗ ಅವ್ರ ಪರವಾಗಿ ಓಡೋಗಿ ನಿಂತಂಥದ್ದು RSS ಸರ್ಕಾರ ಮುಗಿದಿರುವಂತಹ ಸಂದರ್ಭ. ಇನ್ನು ಬಿಜೆಪಿ ಅವರಿಗೆ ಕೋಮು ನಶೆ ಏರಿದೆ, ಅದೇ ಕಾರಣ ಈ ರೀತಿ ಆಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಈಶ್ವರಪ್ಪನಿಂದ ನಾನ್ ಪಾಠ ಕಲಿಬೇಕಾ? ಅವ್ರು ಯಾವ ಕಾರಣಕ್ಕೆ ಮಂತ್ರಿ ಸ್ಥಾನ ಕಳ್ಕೊಂಡ್ರು? 40% ಭ್ರಷ್ಟಾಚಾರಕ್ಕೆ ತಾನೇ ಮಂತ್ರಿ ಸ್ಥಾನ ಕಳ್ಕೊಂಡಿರೋ ತಾನೆ ಅಂತ ಟಾಂಗ್ ಕೊಡಿದ್ದಾರೆ. ಅವರು ಈಶ್ವರಪ್ಪ ಯಾರು? ಅವ್ರು ಯಾಕೆ ಮಂತ್ರಿ ಕಳ್ಕೊಂಡ್ರು ಹೇಳಪ್ಪ ನೀನು? ಮಂತ್ರಿ ಯಾಕ್ರಿ ಕಳ್ಕೊಂಡ್ರು ಅವರು? ಹಿಂಗಂದ್ರೆ ಭ್ರಷ್ಟಾಚಾರ ಮಾಡಿ ಕಳ್ಕೊಂಡ್ರು. ಅವ್ರ ಹತ್ರ ಪಾಠ ಕಲ್ತ್ಕೋಬೇಕಾ ನಾನು? ಕಾಂಗ್ರೆಸ್ ಬಿಜೆಪಿ ಚಡ್ಡಿ ಫೈಟ್ಗೆ HD ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ದಯವಿಟ್ಟು ರಾಜ್ಯದ ಜನತೆಯ ಚಡ್ಡಿ ಉದುರಿಸಬೇಡಿ ಅಂತ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ HDK ವ್ಯಂಗ್ಯವಾಡಿದ್ದಾರೆ. ಏನ್ ಸಿಗ್ತದೆ ಅವರಿಗೆ? ಈಗ ಅವರೇನು ಹೇಳೋದು ಚಡ್ಡಿ ಸುಟ್ರು. ಅರ್ಗ ಜ್ಞಾನೇಂದ್ರ ಏನು ಹೇಳ್ತಾರೆ? ಕಾಂಗ್ರೆಸ್ ಚಡ್ಡಿನ ಉದುರಿಸಿದೀವಿ ಅಂತಾರೆ. ಇದು ಇಲ್ಲಿ ನಡೀತಾ ಇರೋದು. ಇಲ್ಲಿ ನನ್ನ ಪ್ರಶ್ನೆ, ನಿಮ್ಮ ಚಡ್ಡಿನೇ ಉದುರಿಸ್ಕೊಳ್ಳಿ, ಆದ್ರೆ ರಾಜ್ಯದ ಜನತೆ ಚಡ್ಡಿ ಉದುರಿಸ್ಬೇಡಿ ದಯವಿಟ್ಟು. ರಾಜ್ಯದ ಜನತೆ ಗೌರವವಾಗಿ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಕೊಡಿ. ನಿಮ್ಮ ಚಡ್ಡಿ. ಆಂಜನೇಯನ್ ಬಾಲಕ್ಕೆ ಬೆಂಕಿ ಬಿದ್ದು ಇಡೀ ಲಂಕೆಯೇ ಸುಟ್ಟೋಯಿತು. RSS ಶಕ್ತಿ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಯಾರ್ಯಾರು ದೇಶದಲ್ಲಿ ರಾಜ್ಯದಲ್ಲಿ ಸುಡ್ತೀನಿ ಅಂತ ಹೊರಟಿದಾರೋ ಅವರೆಲ್ಲ ಅವ್ರ ಮನೆಯೇ ಸುಟ್ಕೊಂಡಿದ್ದಾರೆ. ಹಿಂದೆ ರಾಮಾಯಣದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಇಟ್ಟು ಇಡೀ ಲಂಕೆನೇ ಭಸ್ಮ ಆಗೋಯ್ತು. RSSನ ತಾಕತ್ತು, RSSನ ಶಕ್ತಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಹಿಂದೆ ಕಾಂಗ್ರೆಸ್ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಕಿಡಿಕಾರಿದ್ದಾರೆ. ಅವರಿಗೆ ಮಾಡೋ ಕೆಲಸ ಇಲ್ಲ, ಚಡ್ಡಿ ಸುಟ್ಕೊಂಡಿರ್ಲಿ, ನಮ್ಮ ಹಳೆಯ ಚಡ್ಡಿ ಇದಾವೆ ಕಳಿಸ್ಕೊಡ್ತೀವಿ, ಸುಟ್ಕೊಂಡಿರ್ಲಿ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಕಾಂಗ್ರೆಸ್ ಡಿಪಾಸಿಟ್ ಹೋಗಿದೆ, ಇಲ್ಲೂ ಹೋಗುತ್ತೆ. ದುರಹಂಕಾರ ಓಲೈಕೆ ರಾಜಕಾರಣವನ್ನ ರಾಜ್ಯದ ಜನ ಒಪ್ಪಲ್ಲ, ಕ್ಷಮಿಸಲ್ಲ. ಬೆಂಕಿ ಹಾಕಿದವರೆಲ್ಲ RL ಸಿದ್ದು ಅಂಡ್ DKಶಿ ಬ್ರದರ್ಸ್. ಅದಕ್ಕೆ ಬಾಯಿ ಬಂದಾಗಿತ್ತು. ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟ ಪರಿಣಾಮ ದೇಶ ವಿಭಜನೆ ಆಯಿತು. ಇವರು ಮತಾಂಧತೆಗೆ ಮತ್ತೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಅವರ ಸರ್ವನಾಶವೂ ಆಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚಡ್ಡಿ ಸುಡ್ತೀವಿ ಅಂತಂದರೆ ಹಳೆ ಚಡ್ಡಿ ಇದ್ದಾವೆ, ಸುಡ್ಲಿ, ಸುಡ್ಕಂಟ್ಲೇ ಇರಲಿ. ದುರಹಂಕಾರದ ರಾಜಕಾರಣನ, ಓಲೈಕೆ ರಾಜಕಾರಣನ ನಮ್ಮ ರಾಜ್ಯದ ಜನ ಸಹಿಸೋದಿಲ್ಲ, ಕ್ಷಮಿಸೋದಿಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿದಾಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಬಾಯಿ ಬಂದಾಗಿತ್ತು. ಯಾಕೆಂದರೆ ಬೆಂಕಿ ಹಾಕಿದರೆಲ್ಲ ದೇ ಆರ್ ಆಲ್ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಬ್ರದರ್ಸ್. ಅದಕ್ಕಾಗಿ ಬಸವ ಕಲ್ಯಾಣದಲ್ಲಿರುವಂತಹ ಪೀರ್ ಪಾಷಾ ದರ್ಗಾದಲ್ಲಿ ಅನುಭವ ಮಂಟಪದ ಕುರುಹು ಪತ್ತೆ ವಿಚಾರವಾಗಿ ಸಿಎಂ ಬೊಮ್ಮಾಯಿಯನ್ನ ಮಠಾಧೀಶರು ಭೇಟಿಯಾಗಿದ್ದಾರೆ. ಕುರುಹು ಪತ್ತೆಯಾದ ಜಾಗ ಸುಪರ್ದಿಗೆ ಪಡೆದು ಸಂರಕ್ಷಣೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಸರ್ಕಾರ ಆ ಸ್ಥಳ ಸುಪರ್ದಿಗೆ ಪಡೆಯದೇ ಇದ್ದಲ್ಲಿ ಬೃಹತ್ ಪಾದಯಾತ್ರೆ ನಡೆಸೋದಾಗಿ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಸಿಎಂ ಭೇಟಿ ಬಳಿಕ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದ್ದು, ಬಸವ ಕಲ್ಯಾಣ ಮಂಟಪದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮೂಲ ಅನುಭವದ ಮಂಟಪ ಇರುವ ಬಗ್ಗೆಯೂ ದಾಖಲೆಯನ್ನ ಕೊಟ್ಟಿದ್ದೀವಿ. ಪುರಾತತ್ವ ಇಲಾಖೆ ಜೊತೆಗೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳೋದಾಗಿ ಸಿಎಂ ಹೇಳಿದ್ದಾರೆ. ನಾಳೆ ನಡೆಯುವಂತ ಚಿಂತನ ಮಂಥನ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ನಮ್ಮ ಮಠಾಧೀಶರ ನಡೆಗೆ ಮೂಲ ಅನುಭವ ಮಂಟಪದ ಕಡೆಗೆ ಅನ್ನತಕ್ಕಂತಹ ಒಂದು ಹೋರಾಟ ಇಲ್ಲಿನವರೆಗೆ ಸಂಪನ್ನವಾಗಿದೆ. ಅದನ್ನು ಕೂಡ 12ನೇ ತಾರೀಕಿಗೆ ಕೇವಲ ಒಂದು ಮಠಾಧೀಶರ ಒಂದು ಚಿಂತನ ಮಂಥನ ಕಾರ್ಯವನ್ನು ನೋಡಿಕೊಂಡು ಮಾಡಿ ಅದನ್ನು ಸರ್ಕಾರಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೇನು ಒಂದು ನಿಯೋಗ ಕೊಡಬೇಕು ಅಥವಾ ವರದಿ ಕೊಡಬೇಕು ಅಥವಾ ಒಂದು ಮನವಿ ಕೊಡಬೇಕು, ಅದನ್ನು ಕಾರ್ಯನೂ ಕೂಡ ಒಂದು ವ್ಯವಸ್ಥಿತವಾಗಿ ಎಲ್ಲ ಮಠಾಧೀಶರ. ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ಇನ್ನೂ ಮುಗಿತಾ ಇಲ್ಲ. ಒಂದಲ್ಲ ಒಂದು ವಿವಾದಗಳು ಹುಟ್ಟುಕೊಳ್ತಲೇ ಇವೆ. ಬಸವಣ್ಣನವರ ವಿವಾದದ ಬಳಿಕ ಈಗ ಅಂಬೇಡ್ಕರ್ ವಿವಾದ ಭುಗಿಲೆದಿದೆ.
ರೋಹಿತ್ ಚಕ್ರತೀರ್ಥ ನೇತೃತ್ವದ ಪರಿಷ್ಕರಣೆ ವೇಳೆ ಮಹಾಪ್ರಮಾದ ಉಂಟಾಗಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಇದ್ದ ಸಂವಿಧಾನ ಶಿಲ್ಪಿ ಎಂಬ ಬಿರುದನ್ನೇ ಚಕ್ರತೀರ್ಥ ಸಮಿತಿ ಕೈಬಿಟ್ಟಿದೆ. 9ನೇ ತರಗತಿಯ ನಮ್ಮ ಸಂವಿಧಾನ ಪಠ್ಯದಲ್ಲಿ ಪರಿಷ್ಕರಣೆಯಾಗಿದ್ದು ಪರಿಷ್ಕೃತ ಪಠ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಎಂಬ ಅಂಶವನ್ನೇ ಸಮಿತಿ ಕೈಬಿಟ್ಟಿದೆ. ಸಾಲು ಸಾಲು ವಿವಾದಗಳಿಗೂ ಬಗ್ಗದ ಶಿಕ್ಷಣ ಇಲಾಖೆ ಈಗ ಮತ್ತೊಂದು ಪಠ್ಯಪುಸ್ತಕ ದಂಗಲ್ಗೆ ಚಾಲನೆ ನೀಡಿದಂತೆ ಕಾಣ್ತಾ ಇದೆ. ಶಾಲಾ ಪಠ್ಯಪುಸ್ತಕ ಆಯಿತು, ಈಗ ದ್ವಿತೀಯ ಪಿಯುಸಿ ಪಠ್ಯಪುಸ್ತಕ ಪರಿಷ್ಕರಣೆ ನಡೆಯಲಿದೆ. ದ್ವಿತೀಯ ಪಿಯುಸಿ ಪಠ್ಯ ಪರಿಷ್ಕರಣೆಗೂ ರೋಹಿತ್ ಚಕ್ರತೀರ್ಥರನ್ನೇ ಸರ್ಕಾರ ನೇಮಿಸಿದೆ. ಇನ್ನು ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ತಣ್ಣಗಾಗಿಲ್ಲ. ರೋಹಿತ್ ಚಕ್ರತೀರ್ಥ ವಿರುದ್ಧ ನಾಳೆ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ನಡೆಸಲು ಸಜ್ಜಾಗಿವೆ. ಎಐಡಿಎಸ್ಒ ಇಂದ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಯಲಿದೆ. ಸಮಿತಿ ವಿಸರ್ಜನೆ ಮಾಡಿದ್ರೂ ಪಿಯುಸಿ ಪಠ್ಯಪುಸ್ತಕ ಪರಿಷ್ಕರಣೆ ಕಾರ್ಯ ವಹಿಸಿರುವ ಸರ್ಕಾರ ರೋಹಿತ್ ಚಕ್ರತೀರ್ಥಗೆ ಪರಿಷ್ಕರಣೆ ಜವಾಬ್ದಾರಿ ವಹಿಸಿರುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿವಾದದಿಂದ ಕೂಡಿರುವಂತಹ ಪುಸ್ತಕಗಳನ್ನೇ ಮಕ್ಕಳಿಗೆ ಹಂಚಿರುವ ಇಲಾಖೆ ವಿರುದ್ಧ ಮತ್ತೊಮ್ಮೆ ಪ್ರತಿಭಟನೆ ಮಾಡಲು ವಿದ್ಯಾರ್ಥಿ ಸಂಘಟನೆಗಳು ಮುಂದಾಗಿವೆ. ರಾಜ್ಯ ರಾಜಕಾರಣದಲ್ಲೀಗ ರಾಜ್ಯಸಭೆ ಚುನಾವಣೆ ಟೆನ್ಷನ್ ಶುರುವಾಗಿದೆ. ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಮೂರೂ ಪಕ್ಷಗಳು ನಾನಾ ರೀತಿಯಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇವೆ. ತಮ್ಮ ಮೂವರು ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಬಿಜೆಪಿ ಪಣ ತೊಟ್ಟಿದ್ದು ಇವತ್ತು ಅರುಣ್ ಸಿಂಗ್ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೆದವು. ಮೂವರನ್ನ ಗೆಲ್ಲಿಸಲು ಬೇಕಾದ ತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಿಕೊಂಡ್ರು. ಅರುಣ್ ಸಿಂಗ್, ಕಿಶನ್ ರೆಡ್ಡಿ ಸಮಾಲೋಚನೆಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೂ ಇಂತಿಷ್ಟು ಮತಗಳು ಅಂತ ವಿಂಗಡಣೆಯನ್ನ ಮಾಡಿದ್ದಾರೆ. ಮೊದಲೆರಡು ಅಭ್ಯರ್ಥಿಗೆ ತಲಾ 45 ಮತ ನಿಗದಿ ಮಾಡಿದ್ದಾರೆ. ಮೂರನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಬೇರೆ ಪಕ್ಷದ ಶಾಸಕರು ಸೆಳೆಯುವಂತ ಚಾನ್ಸಸ್ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ನಡೆಯಿತು. ಕೆಜೆ ಜಾರ್ಜ್, ಸಲೀಂ ಅಹಮದ್ ಹಾಗೆಯೇ ಬಿವಿ ಶ್ರೀನಿವಾಸ್ ಪಾಲ್ಗೊಂಡಿದ್ದು ಮನ್ಸೂರ್ ಅಲಿಖಾನ್ ಗೆಲ್ಲಿಸೋ ಬಗ್ಗೆ ಕಾರ್ಯತಂತ್ರವನ್ನ ಹೆಣಿದರು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿಜಯಪುರ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಬಸವ ಭವನದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಿ ವಾಯವ್ಯ ಶಿಕ್ಷಕರು ಹಾಗೆಯೇ ಪದವೀಧರರ ಕ್ಷೇತ್ರದ ಚುನಾವಣೆ ಪ್ರಚಾರವನ್ನು ಮಾಡಿದ್ದಾರೆ. ಇದೇ ವೇಳೆ ಆರ್ಎಸ್ಎಸ್ನಿಂದ ದೇಶದಲ್ಲಿ ಸಂಸ್ಕೃತಿ ಉಳಿದಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆ ವಿಚಾರಕ್ಕೆ ದೇಶದಲ್ಲಿ 70 ವರ್ಷಗಳ ಕಾಲ ಸಂಸ್ಕೃತಿ ಇರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ನವರು ಸಂಸ್ಕೃತಿ ಉಳಿಸ್ತಾ ಇದ್ದಾರಾ? ಮಕ್ಕಳಲ್ಲಿ ದ್ವೇಷದ ರಾಜಕಾರಣ, ಸಹೋದರ ಭ್ರಾತೃತ್ವ ಮತ್ತು ಹಾಳು ಮಾಡುವಂತ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇನ್ನು ಧರ್ಮದ ಹೆಸರಲ್ಲಿ ಶಾಲಾ ಪಠ್ಯ ಪುಸ್ತಕದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಅರಬೈಲ್ ಬಳಿಯಲ್ಲಿ ಬೆಲ್ಲ ಸಾಗಿಸ್ತಾ ಇದ್ದ ಟ್ಯಾಂಕರ್ ಪಲ್ಟಿಯಾಗಿದೆ. ಟ್ಯಾಂಕರ್ನಲ್ಲಿದ್ದ ಬೆಲ್ಲ ಸಂಪೂರ್ಣವಾಗಿ ಹೆದ್ದಾರಿಯಲ್ಲಿ ಬಿದ್ದುಬಿಟ್ಟಿದೆ. ಸ್ಥಳಕ್ಕೆ ಆಗಮಿಸಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೆದ್ದಾರಿಯಲ್ಲಿರುವ ಬೆಲ್ಲವನ್ನ ಕ್ಲೀನ್ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ನರಗುಂದ ಪಟ್ಟಣದಲ್ಲಿ ಭಾರೀ ಗಾಳಿ ಮಳೆಗೆ ಮರ ಧರೆಗೆ ಉರುಳಿದೆ. ಮರ ಬಿದ್ದಿರುವಂತಹ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮುಟಾಚಿ ಮೂಲಕ ಮರ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ರೈತರು ಮುಂಗಾರು ಹಂಗಾಮಿನ ಹೆಸರು ಬಿತ್ತನೆ ಮಾಡಿದ್ದಾರೆ. ಮುಂಗಾರು ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆರೋಗ್ಯವನ್ನ ಪಡ್ಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು. ಗ್ರಾಮೀಣ ಭಾಗದ ಕೆಳಸ್ತರದ ಜನರು ಮೊದಲೇ ತಮ್ಮ ಕಾಯಿಲೆಗಳನ್ನ ಗುರುತಿಸಿಕೊಂಡು ಚಿಕಿತ್ಸೆ ಪಡೆಯೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಗ್ರಾಮೀಣ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಲೈಂಗಿಕ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕಿನ ಹುಲಗಿ ಗ್ರಾಮದಲ್ಲಿ ಭರವಸೆ ಚಾರಿಟಬಲ್ ಫೌಂಡೇಶನ್, ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೆಯೇ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಗ್ರಾಮೀಣ ಜನರ ಆರೋಗ್ಯ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರಲ್ಲಿ ಆರೋಗ್ಯದ ಅರಿವು ಒಂಥರ ಜಾಗೃತಿ ಇದು ಮೂಡಿಸೋ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ವೈಕೆ ಮುದ್ದುಕೃಷ್ಣ 75ರ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ವೈಕೆ ಆತ್ಮಕಥನ ಕೃತಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಸಿಎಂ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಆದ್ದರಿಂದ ವಿಶ್ವವಿಖ್ಯಾತ ಹಂಪಿಯ ಲೋಟಸ್ ಮಹಲ್ನ ಗಜಶಾಲೆಯ ಬಳಿಯಲ್ಲಿ ಯೋಗೋತ್ಸವ ನಡೆಯಲಿದೆ. ಇನ್ನು ಶ್ವಾಸಗುರು ಶ್ರೀ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಯೋಗೋತ್ಸವದಲ್ಲಿ ಸಾವಿರಾರು ಜನ ಪಾಲ್ಗೊಂಡರು. ಸದ್ಗುರು ಜಗ್ಗಿ ವಾಸುದೇವ್ ವಿಶ್ವದಾದ್ಯಂತ ಮಣ್ಣು ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. 65% ಮಣ್ಣು ಈಗ ಕಲುಷಿತವಾಗಿದೆ. ಫಲವತ್ತಾದ ಮಣ್ಣು ಮರುಭೂಮಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಮಣ್ಣು ಸಂಪೂರ್ಣವಾಗಿ ಸಾಯುವ ಕಡೆ ಸಾಗ್ತಾ ಇದೆ. ನಾವು ಭೂಮಿಯನ್ನ ತಾಯಿ ಅಂತ ನಂಬುವವರು ಮಣ್ಣು ಉಳಿಸಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ ಅಂತ ಮಣ್ಣಿನ ರಕ್ಷಣೆಯ ಬಗ್ಗೆ ಮಾತನಾಡಿದ್ದಾರೆ.
3 levels of incentives. The details and how it is implemented in each nation has to be worked out by the governments. First thing is the incentive, next thing is the carbon credit system, because every company in the world has committed to zero. ಇತ್ತೀಚೆಗೆ ಕರಣ್ ಜೋಹರ್ 50ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ರು. ಆ ಪೈಕಿ 55ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ತಗುಲಿದೆಯಂತೆ. ಯಶ್ರಾಜ್ ಸ್ಟುಡಿಯೋದಲ್ಲಿ ನಡೆದಿದ್ದ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಶಾರುಖ್ ಖಾನ್, ಕತ್ರೀನಾ ಕೈಫ್ಗೆ ಕೊರೋನಾ ಪಾಸಿಟಿವ್ ಆಗಿದೆ. ಮಹಾರಾಷ್ಟ್ರದ ನಾಸಿಕ್ನ ಗ್ರಾಮಗಳಲ್ಲಿ ನೀರಿನ ಅಭಾವ ಕಾಡ್ತಾ ಇದೆ. ಗ್ರಾಮವೊಂದರ ಜನರು 3 ಕಿಲೋಮೀಟರ್ ದೂರದ ಬಾವಿಯಿಂದ ನೀರನ್ನು ತರಬೇಕಾಗಿದೆ. ಅದರಲ್ಲೂ ಓರ್ವ ಬಾವಿಗೆ ಇಳಿದು ನೀರು ತುಂಬಿಕೊಡಬೇಕು. ಉಳಿದವರು ಅದನ್ನು ಮೇಲಕ್ಕೆ ಎತ್ತಬೇಕು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವಂತಹ ಪಾಟೀದಾರ್ ಸಮುದಾಯದ ನಾಯಕ ಹಾರ್ದಿಕ್ ಪಟೇಲ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಹಾರ್ದಿಕ್ ಪಟೇಲ್ ಪೋಸ್ಟರ್ಗೆ ಮಸಿ ಬಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಕುರಿತಂತೆ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪ ಎದುರಿಸ್ತಾ ಇದ್ದ ಬಿಜೆಪಿಯ ವಕ್ತಾರೆ ನೂಪುರ್ ಶರ್ಮಾ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಅಲ್ಲದೆ ದೆಹಲಿ ಘಟಕದ ಮಾಧ್ಯಮ ವಿಭಾಗದ ನೇತೃತ್ವ ವಹಿಸಿದ್ದ ನವೀನ್ ಕುಮಾರ್ ಜಿಂದಾಲ್ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವುದಲ್ಲದೆ ಮೂಲಭೂತ ನಂಬಿಕೆಗಳನ್ನು ಉಲ್ಲಂಘಿಸಿವೆ ಅಂತ ಬಿಜೆಪಿ ಹೇಳಿಕೊಂಡಿದೆ. ಬಾಂಗ್ಲಾದೇಶದಲ್ಲಿ ಕಂಟೈನರ್ ಬೆಂಕಿ ಅವಘಡ ಪ್ರಕರಣದಲ್ಲಿ ಇದುವರೆಗೂ 49 ಮಂದಿ ಸಾವನ್ನಪ್ಪಿದ್ದಾರೆ. 300ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿದೆ. ಅದರಲ್ಲೂ ಕೆಲವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ದ್ವಿತೀಯ ಪುತ್ರ ವಿಕ್ರಮ್ ನಟನೆಯ ಚೊಚ್ಚಲ ಸಿನಿಮಾ ತ್ರಿವಿಕ್ರಮ ಶೂಟಿಂಗ್ ಮುಗಿದಿದೆ. ಇತ್ತೀಚೆಗೆ ಹಾಡಿನ ಚಿತ್ರೀಕರಣ ನಡೆಸಿರುವಂತಹ ತ್ರಿವಿಕ್ರಮ ಟೀಮ್ ಬಳಿಕ ಕುಂಬಳಕಾಯಿಯನ್ನು ಹೊಡೆದಿದೆ. ಜೂನ್ 24ನೇ ತಾರೀಕು ರಾಜ್ಯಾದ್ಯಂತ ತ್ರಿವಿಕ್ರಮ ದರ್ಶನವಾಗಲಿದೆ. ನಟ ಸಮಾಜ ಸೇವಕ ಸೋನು ಸೂದ್ ಟ್ವಿಟರ್ನಲ್ಲಿ ಸಸ್ಪೆನ್ಸ್ ಸಂದೇಶದಿಂದ ಕುತೂಹಲವನ್ನು ಮೂಡಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಭಾರತ ಹೆಮ್ಮೆ ಪಡುವಂತ ಕಾಲ ಬರಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇಂಗ್ಲೆಂಡ್ನ ಲಾರ್ಡ್ ಮೈದಾನದಲ್ಲಿ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಧೂಳೀಪಟವಾಗಿದೆ. ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರುವಂತಹ ನ್ಯೂಜಿಲೆಂಡ್ ವಿರುದ್ಧ ಇಂಗ್ಲೆಂಡ್ 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಇಂಗ್ಲೆಂಡ್ ಪರ ಜೇಮ್ಸ್ ಆಂಡರ್ಸನ್ ಹಾಗೆಯೇ ಮ್ಯಾಟಿ ಪಾಟ್ಸ್ ತಲಾ 4 ವಿಕೆಟ್ ಪಡೆದು ಮಿಂಚಿದರು. ಟೀಂ ಇಂಡಿಯಾ ವಿರುದ್ಧ T20 ಸರಣಿ ಆಡೋದಕ್ಕೆ ದಕ್ಷಿಣ ಆಫ್ರಿಕಾ ತಂಡ ಈಗಾಗಲೇ ಭಾರತಕ್ಕೆ ಬಂದಿಳಿದಿದೆ. ಕೆಎಲ್ ರಾಹುಲ್ ಪಡೆಯನ್ನ ತವರಲ್ಲೇ ಸೋಲಿಸಬೇಕು ಅಂತ ಸೌತ್ ಆಫ್ರಿಕಾ ನೆಟ್ಸ್ನಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದೆ. ಸ್ಪಿನ್ ಬೌಲರ್ಗಳಾದ ತಬ್ರೇಜ್ ಶಮ್ಸಿ ಮತ್ತು ಕೇಶವ್ ಮಹಾರಾಜ್ ಅವರು ಹೆಚ್ಚು ಹೊತ್ತು ಬೌಲಿಂಗ್ ಅಭ್ಯಾಸವನ್ನ ನಡೆಸಿದ್ರು. ಜೂನ್ 9ನೇ ತಾರೀಕಿಂದ T20 ಸರಣಿ ಆರಂಭವಾಗಲಿದ್ದು ಮೊದಲ ಪಂದ್ಯ ದೆಹಲಿಯಲ್ಲಿ ನಡೆಯಲಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.